ಪರಿಕಲ್ಪನೆ ಹೇಗಿತ್ತು? ಮೊದಲಿಗೇನೆ ವಿಮೆನ್ ಡ್ರೈವರ್ಸೇ ಇರಬೇಕು, ಮಹಿಳೆಯರೇ ಇದನ್ನ ಡ್ರೈವ್ ಮಾಡಬೇಕು, ಮಹಿಳೆಯರಿಗೋಸ್ಕರನೇ ಕ್ಯಾಬ್ ಇರಬೇಕು ಅನ್ನೋದಿತ್ತ, ಅಥವಾ ಮಹಿಳೆಯರಿಗೋಸ್ಕರ ಮಾತ್ರ ಇರುವ ಕ್ಯಾಬ್ ಅನ್ನೋದಿತ್ತ? ಇಲ್ಲ, ಇದು ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ, ಮಹಿಳೆಯರಿಂದ. ಆ ಕ್ಲಾರಿಟಿ ಇತ್ತು. ಆ ಕ್ಲಾರಿಟಿ ನಮ್ಗೆ 100% ಇತ್ತು. ಆ ಕ್ಲಾರಿಟಿ ಇತ್ತು, ಬಟ್ ಡ್ರೈವರ್ಸ್ ಇರಲಿಲ್ಲ. ನಾವೇನು ಮಾಡಿದ್ವಿ, ಪೇಪರ್ಲಿ, ನ್ಯೂಸ್ ಪೇಪರ್ಲಿ ಎಲ್ಲ ಕಡೆನೂ ಪಾಂಪ್ಲೆಟ್ಸು, ಫ್ಲೈಯರ್ಸು ಅದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಯಾವುದಕ್ಕೂ ನಮಗೆ ಉತ್ತರ ಸಿಗಲಿಲ್ಲ. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ, ಸೊ ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ನೆಕ್ಸ್ಟ್. ಸೊ ನಾವೇನು ಮಾಡಿದ್ವಿ, ಅಬಲಾಶ್ರಮ, ಅಭಯಾಶ್ರಮ ಅಂಥ ಕಡೆ ಎಲ್ಲ ಹೋಗೋಕ್ಕೆ ಶುರು ಮಾಡಿದ್ವಿ. ಅಂಥ ಕಡೆ ಎಲ್ಲ ಹೋದ್ಮೇಲೆ ನಮಗೆ ಹೆಣ್ಮಕ್ಳಿಗೆ, ನಾವು ಅಲ್ಲಿ ಎಷ್ಟು ಅಂಡರ್ ಪ್ರಿವಿಲೇಜ್ಡ್ ವುಮೆನ್ಸ್ ಇರ್ತಾರೆ, ಫ್ಯಾಮಿಲಿ ಇಲ್ದಿರೋರು ಇರ್ತಾರೆ, ಎಲ್ಲ ನೊಂದಿರೋಂಥ ಹೆಣ್ಮಕ್ಳು ಇರ್ತಾರೆ. ಇಂಥ ಹೆಣ್ಣು ಮಕ್ಕಳಿಗೆ, ಎಲ್ಲ ನೊಂದಿರೋ ಹೆಣ್ಮಗುಗೆ ಒಂದು ಅವಕಾಶ ಕೊಟ್ಟರೆ ಆಕೆನೂ ಸಮಾಜಕ್ಕೆ ಏನಾದ್ರು ನಿಂತ್ಕೋತಾಳಾ ಅನ್ನೊಂದು ಪ್ರಶ್ನೆ ನಮಗೆ. ಅದು ಅನಿಸಿದ್ದು ನಮಗೆ ತುಂಬ ದೃಢವಾಗೋಯ್ತು. ನಿಂತ್ಕೋತಾಳೆ ಆಕೆ, ಎಲ್ಲ ನೋವಿನಿಂದ ಹೊರಗಡೆ ಬರಬೇಕು ಅಂದಾಗ ಆಕೆ ಇನ್ನೊಬ್ಳಿಗೆ ರಕ್ಷಣೆ ಕೊಡುವಂಥ ಶಕ್ತಿ ಅವಳಲ್ಲಿರುತ್ತೆ. ಅಂಥ ಹೆಣ್ಮಕ್ಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಭಯಾಶ್ರಮ, ಅಬಲಾಶ್ರಮಗಳಲ್ಲಿ ಹೋಗಿ ನಾವು ಪ್ರೆಸೆಂಟೇಷನ್ನ ಕೊಟ್ಟಾಗ ಎಷ್ಟೋ ಜನ ಹೆಣ್ಮಕ್ಳು ಬಂದರು. ಆ ಹೆಣ್ಮಕ್ಳು ಬಂದಾಗ ನೆಕ್ಸ್ಟ್ ನಮ್ಮ ಚಾಲೆಂಜ್ ಶುರುವಾಗಿದ್ದು, ಟ್ರೈನಿಂಗ್ ಹೇಗೆ ಕೊಡ್ತೀವಿ ಇವ್ರಿಗೆ. ಫೈನಾನ್ಷಿಯಲಿ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಎಲ್ಲ ಬ್ಯಾಂಕು ಓಕೆ ಅನ್ನತ್ತೆ, ಯಾವ ಬ್ಯಾಂಕು ನಮ್ಗೆ ಯಾವುದೇ ಮಾರ್ಟಗೇಜ್ ಇಲ್ಲದೆ ಲೋನ್ಸ್ನ ಕೊಡಲ್ಲ. ನಾವು ಇಷ್ಟೊಂದು ಹೆಣ್ಣು ಮಕ್ಕಳಿಗೆ 150ರಿಂದ 200 ಹೆಣ್ಣು ಮಕ್ಕಳನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಎಲ್ಲ ಕಡೆ NGOs ಅಲ್ಲಿ ಇಲ್ಲಿ ಎಲ್ಲ. ಬಟ್ ಹೇಗೆ ಟ್ರೈನಿಂಗ್ ಕೊಡ್ತೀವಿ? ಯೂಶ್ವಲಿ ಕ್ಯಾಬ್ ಅಂತ ಮಾಡಿದಾಗ ಡ್ರೈವರ್ ಬೇಕು ಅಂತಾರೆ, ನಿಮ್ಗೆ ಹಾಗಲ್ಲ. ಬಂದ್ ಮಹಿಳೆಯರು ಡ್ರೈವಿಂಗ್ ಕಲಿಸ್ಬೇಕು, ನೀವು ಮೊದಲು ಅವರನ್ನ ಡ್ರೈವರ್ ಆಗಿ ನೀವು ಅವ್ರು ರೆಡಿ ಮಾಡಿ ರೂಪಿಸ್ಬೇಕು. ಅದು ತುಂಬಾ ದೊಡ್ಡ ಚಾಲೆಂಜ್ ಅನ್ಸುತ್ತೆ. ಹೌದು, ಯಾಕಂತ ಹೇಳಿದ್ರೆ ನಾವು ಶುರು ಮಾಡಿದ್ಮೇಲೆ ಇದು ಆಶ್ರಮದಲ್ಲಿ ಒಂದು 20 ಜನ ಬ್ಯಾಚನ್ನು ಮಾಡಿದ್ವಿ. ಆವಾಗ ನಮ್ಮ ಅನಿಸಿದ್ದು ಮಾರುತಿ ಡ್ರೈವಿಂಗ್ ಸ್ಕೂಲು. ಮಾರುತಿ ಡ್ರೈವಿಂಗ್ ಸ್ಕೂಲ್ಗೆ ಹೋದಾಗ ನಾನು ಡಿಸ್ಕಸ್ ಮಾಡಿದೆ, ಸರ್ ಇಂಥ ಹೆಣ್ಮಕ್ಳಿದ್ದಾರೆ, ಇವ್ರಿಗೆ ಏನು ನೀವು ಯಾವ ಥರ ಮಾಡ್ಬೋದು, ಇಂಥ ಹೆಣ್ಮಕ್ಳು ನಾಳೆ ಸಮಾಜಕ್ಕೆ ಎಷ್ಟೋ ಜನ ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಂಥ ಹೆಣ್ಮಕ್ಳನ್ನಾಗಿ ಈ ಥರ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿದ್ದೀವಿ ಗೌರ್ಮೆಂಟಿಗೆ, ನೀವು ಯಾವ ರೀತಿ ಮಾಡ್ಬೋದು ಅಂತ ಅವ್ರು ನಮಗೆ ಸ್ಪಂದಿಸಿದ್ರು. ಅವ್ರು ನಮ್ಗೆ ಹೇಳಿದ್ರು, ಇಲ್ಲ ಮೇಡಮ್ ಈ ಥರ ಒಂದು 15 ಕ್ಲಾಸ್ ಕೊಟ್ಬಿಟ್ರೆ ಸಾಕು. ನಾನು ಹೇಳಿದೆ, ಯಾಕಂದರೆ ಫಸ್ಟ್ ನಾನು ಡ್ರೈವಿಂಗ್ ಹೋದೆ. ಅಲ್ಲಿವರೆಗೂ ನನಗೆ ಇಮ್ಯಾಜಿನೇಷನ್ ಕೂಡ ಇಲ್ಲ, ನಾನು ಕೂಡ ಕಾರನ್ನು ಓಡಿಸ್ತೀನಿ ಅಂತ ಯಾವತ್ತೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.